ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನನಗಿರೋದು 267 ಸಬ್ಸ್ಕ್ರೈಬರ್ಸ್ ಮಾತ್ರ. ಅದರಲ್ಲೂ ಆ ಸಬ್ಸ್ಕ್ರೈಬರ್ಸ್ ಕೂಡ ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಮತ್ತು ನಾನು ಯಾರ್ಯಾರಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿದ್ದೀನೋ ಅವರು ಮಾತ್ರ. ನಿಜ ಹೇಳಬೇಕು ಅಂದರೆ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಹಾಗೆ ನಮ್ಮ ಫ್ಯಾಮಿಲಿ ಕೂಡ ತುಂಬಾ ದೊಡ್ಡದು, ತುಂಬಾ ಜನ ಇದ್ದಾರೆ. ಅಷ್ಟು ಇಷ್ಟು ಅಂತೇಳಿ ಎಷ್ಟೋ ಫ್ಯಾಮಿಲಿ ಮೆಂಬರ್ಸ್ ಇದ್ದರೂ ಕೂಡ ನನ್ನ ಫಾಲೋವರ್ಸ್ ಆಗಿರೋದು ಮಾತ್ರ ಇಷ್ಟೇ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ದಿನ ಹೋದಾಗೆ ಎಲ್ರಿಗೂ ಗೊತ್ತಾಗುತ್ತೆ ಹಾಗೆ ಹೀಗೆ ಅಂತೆಲ್ಲ ನಾನು ಅಂದ್ಕೊಳ್ತಾ ಇದ್ದೆ. ಆದರೆ ಯಾರೂ ಕೂಡ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಆದರೂ ನನಗೆ ಪರವಾಗಿಲ್ಲ. ಈಗೀಗ ಸ್ವಲ್ಪ ಇಂಟ್ರೆಸ್ಟ್ ನನಗೇ ಕಡಿಮೆ ಆಗಿಬಿಟ್ಟಿದೆ. ಸಬ್ಸ್ಕ್ರೈಬರ್ಸೇ ಇಲ್ಲ ವೀಡಿಯೋಸ್ ಮಾಡೋದಕ್ಕೆ, ಅದೊಂಥರ ಏನೋ ಮೋಟಿವೇಶನ್ನೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಪರವಾಗಿಲ್ಲ, ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿರೋ ಅವರೆಲ್ಲ ಆದಷ್ಟು ಕಮೆಂಟ್ ಮಾಡಿ. ಆ ಕಮೆಂಟ್ನ ನೋಡಿ ನನಗೆ ಖುಷಿಯಾಗಿ ನಾನು ಅದನ್ನು ಸ್ವಲ್ಪ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಇನ್ಸ್ಪಿರೇಷನ್ ಥರ ಆಗುತ್ತೆ. ಇದೇನಪ್ಪ ಇವಳು ಇವತ್ತು ಈ ಥರ ಮಾತಾಡ್ತಿದ್ದಾಳೆ ಅಂತೇಳಿ ಅನ್ಕೊಳ್ಳೋಕೆ ಹೋಗ್ಬೇಡಿ. ಸುಮ್ಮನೆ ಹಾಗೆ ಅನ್ನಿಸ್ತು, ಹೇಳಿದೆ ಅಷ್ಟೇ. ಈಗಾಗಲೇ ನಿಮಗೆ ತಮ್ಮೇಲಲ್ಲಿ ನೋಡಿ ಗೊತ್ತಾಗಿರುತ್ತೆ. ನಾವಿವತ್ತು ಒನ್ ಡೇ ಟ್ರಿಪ್ನ ಮಾಡ್ತಾ ಇದ್ದೀವಿ. ಆ ಒನ್ ಡೇ ಟ್ರಿಪ್ಪಲ್ಲಿ ಏನೆಲ್ಲ ನೋಡೋದಕ್ಕಾಗುತ್ತೆ, ಎಷ್ಟೆಲ್ಲ ಪ್ಲೇಸ್ನ ಕವರ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ಸಾಧ್ಯ ಆದಷ್ಟು ನೋಡ್ಕೊಂಡು ವಾಪಸ್ ಬರೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ನಾವಿವತ್ತು ಈ ವಿಡಿಯೋದಲ್ಲಿ ಹೋಗಿರುವಂಥ ಫಸ್ಟ್ ಪ್ಲೇಸ್ ಬಂದು ಪಟ್ಟದಕಲ್ಲು. ಈಗ ಹೇಳ, ಈ ಬಾದಾಮಿ ಕಡೆ ಹೋಗುದಾ ಇಲ್ಲ ಈ ಕಡೆ ಕುಳಗೇರಿ ಕಡೆ ಹೋಗುದಾ? ಹೇಳ, ನೀ ಹೇಳ್ದಲ್ಲ ನೀನ್ ಪಟ್ಟದಕಲ್ಲಿಗೆ ಹೋಗಿನಿ ಅಂತೇಳಿ. ಬಾದಾಮಿ ಕಡೆ ಮುಂದೆ ನೀನ ರೂಟ್ ಹೇಳ್ಬೇಕು. ಈಗ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ ಅಂತ ಹೋಗ. ನೀನ್ ಹೇಳ್ದಲ್ಲ ನೀನ್ ಪಟ್ಟದಕಲ್ಲಿಗೆ ಹೋಗಿನಿ ಅಂತೇಳಿ. ಹೇಳಿಲ್ಲಕ್ಕೆ ಅಮ್ಮ. ಸೊ ಏನಕ್ಕೆ ರೂಟ್ ಗೊತ್ತಿರ್ತದೆ, ಹಂಗಾದ್ರ ನೀನೇ ಹೇಳ್ಬೇಕೀಗ ರೂಟ್ ಹೆಂಗಂತೇಳಿ. ಡ್ರೈವರ್ ಸಾಹೇಬ್ರಿ ರೂಟ್ ಗೊತ್ತಲ್ಲ, ಗೂಗಲ್ ಮ್ಯಾಪ್ ಹಾಕ್ಬೇಕಾ? ನಿನಗೆ ರೂಟ್ ಗೊತ್ತಿಲ್ಲ ಅಂದ್ರೆ ನಮ್ಗೆ ಗುಲ್ಗುಲ್ ಐತಲ್ಲ, ಗುಲ್ಗುಲ್ ಆ್ಯಪ್ ಹೆಲ್ಪ್ ಮಾಡಿ. ಇಲ್ಲ ಊರಲ್ಲಿ ಚಳಿ ಸ್ಟಾರ್ಟ್ ಆದ ಕಾರಣದಿಂದಾಗಿ ಎಷ್ಟೇ ಬೆಳಿಗ್ಗೆ ಬೇಗ ಏಳಬೇಕು ಅಂತ ಅಂದ್ಕೊಂಡ್ರು 5 ಗಂಟೆ ಆಗಿ ಹೋಯಿತು. 5 ಗಂಟೆ ನಂತರ ನಾವೆಲ್ಲ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಗೀನ ಎಲ್ಲನೂ ಮಾಡ್ಕೊಂಡು ಮನೆಯಿಂದ ಹೊರಡಬೇಕಾದ್ರೆ 7 ಗಂಟೆ ಆಗಿ ಹೋಯಿತು. ಮನೆಯಲ್ಲಿ ತಿಂಡಿ ಎಲ್ಲ ಏನೂ ಮಾಡಿರಲಿಲ್ಲ. ಮತ್ತು ತಿಂಡಿ ತಿಂತ ಹೊತ್ಕೊಂಡೆ ಟೈಮು ಆಗುತ್ತೆ, ಮತ್ತು ಆ ಪಾತ್ರೆಗಳನ್ನ ತೊಳೆಯೋಕೆ ಅಂತೇಳಿ ಮತ್ತು ಅದಕ್ಕೆ ಟೈಮ್ ಆಗುತ್ತೆ, ಮತ್ತು ಲೇಟ್ ಆಗುತ್ತೆ ಅಂತ ಹೇಳ್ಕೊಂಡು ನಾವು ಹೊರಗಡೆನೇ ಏನಾದ್ರು ತಿಂಡಿ ತಿನ್ನೋಣ ಅಂತೇಳಿ ಹೊರಟ್ವಿ. ಆಗಲೇ ಬೆಳಿಗ್ಗೆ ಬೇಗ ನಮ್ಮ ಮನೇಲಿ ನಮ್ಮ ಅಜ್ಜಿನೂ ತಿಂಡಿ ತಿನ್ನೋದಿಲ್ಲ, ಹಾಗಾಗಿ ನಮ್ಮ ಯಜಮಾನ್ರು ತಿಂಡಿ ತಿನ್ನೋದಿಲ್ಲ. ಹಾಗಾಗಿ ಅವರಿಬ್ಬರ ಬಿಟ್ಟು ನಾನೇನು ತಿಂಡಿ ತಿನ್ನೋದು ಅಂತ ಅಂದ್ಕೊಂಡು ಬಾದಾಮಿಲಿ ಬೇಡ, ಅಲ್ಲೇ ಪಟ್ಟದಕಲ್ಲಿಗೆ ಹೋಗಿ ರೀಚ್ ಆಗ್ತೀವಲ್ವ, ಅಲ್ಲೇ ತಿಂಡಿ ತಿನ್ಕೊಂಡು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಅಲ್ಲಿಗೆ ರೀಚ್ ಆಗುವಷ್ಟರಲ್ಲಿ 8:30 ಅಷ್ಟೊತ್ತಿಗೆಲ್ಲ ಆಗಿತ್ತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗಬೇಕಾದ್ರೆ ಒಂದು 9 ಗಂಟೆ ಹೊತ್ತಿಗೆಲ್ಲ ನಾವು ಒಳಗಡೆ ಹೋದ್ವಿ, ಟಿಕೆಟ್ ಎಲ್ಲ ಮಾಡಿಸ್ಕೊಂಡು. ನಾನು ಐಹೊಳೆ, ಪಟ್ಟದಕಲ್ಲು ಈ ಕಡೆ ಯಾವುದೇ ರೀತಿ ಪ್ಲೇಸಸ್ಗಳನ್ನು ಕೂಡ ಇಷ್ಟವರೆಗೂ ನೋಡಿರಲಿಲ್ಲ. ನಾನು ಹೋಗ್ತಿರ್ತಿದ್ದೆ ಫಸ್ಟ್ ಟೈಮ್. ಅದಕ್ಕೆ ಮನೆಯಲ್ಲೆಲ್ಲ ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಾಗ ಇಲ್ಲೇ ಫಸ್ಟ್ ನಮ್ಮ ಹತ್ತಿರದಲ್ಲೇ ಇರೋದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತೇಳಿ ನಾವು ಅಂದ್ಕೊಂಡ್ವಿ. ಆದರೆ ನಮ್ಮ ಅಜ್ಜಿಗೆ ಮಾತ್ರ ಪಟ್ಟದಕಲ್ಲು, ಐಹೊಳೆನೆಲ್ಲ ಅವ್ರು ಆಲ್ರೆಡಿ ನೋಡಿದ್ರಂತೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ಹೋಗೋದಕ್ಕೆ ಅಷ್ಟೇನಿತಿ ಇರಲಿಲ್ಲ, ಜೋಶಲ್ಲಿ ಇರಲಿಲ್ಲ. ಅವರೇನು ನೋಡಿದ್ದೀನಿ ಅಲ್ಲ ಅಂತ ಅಂದ್ಕೊಳ್ತಿದ್ರು. ಆದರೆ ಅವರಿಗೆ ಅದಕ್ಕಿಂತ ಮುಖ್ಯವಾಗಿ ಏನಂದರೆ, ಅವರಿಗೆ ಹಂಪಿಯಲ್ಲಿರೋ ಅಂಜನಾದ್ರಿ ಬೆಟ್ಟ ಇದೆಯಲ್ಲ, ಅಲ್ಲಿಗೆ ಹೋಗಬೇಕಂತೆ. ಅಲ್ಲಿಗೆ ಹೋದರೆ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ನಡೆಯೋದಕ್ಕಾಗೋದಿಲ್ಲ, ಯಾಕಂದರೆ ಅಲ್ಲಿ ತುಂಬಾ ಮೆಟ್ಲುಗಳಿದೆ. ಆ ಮೆಟ್ಲುಗಳನ್ನ ಹತ್ಕೊಂಡು ಅವ್ರಿಗೆ ಹೋಗೋ ಅಷ್ಟರಲ್ಲಿ ಸುಸ್ತಾಗುತ್ತೆ. ಹೋಗಿದ್ದಂಥ ಐಹೊಳೆ ಪಟ್ಟದಕಲ್ಲೇ ಅವ್ರಿಗೆ ತುಂಬಾ ನಡೆಯೋಕ್ಕಾಗದೆ ತುಂಬ ಸುಸ್ತು ಅನ್ನೋದು ಫೀಲ್ ಮಾಡ್ತಾಯಿದ್ರು. ಹಾಗೆ ಬಂದ ತಕ್ಷಣ ಅವ್ರು ಮಲ್ಕೊಂಡು ಕೂಡ ಬಿಟ್ಟರು. ಯಾಕಂದರೆ ವಯಸ್ಸಾದವ್ರನ್ನೆಲ್ಲ ಕರ್ಕೊಂಡು ನಾವು ಅವ್ರು ಹೇಳ್ತಾರೆ ಹೋಗಬೇಕು ಹೋಗೋಣ ಅಂತೇಳಿ, ಆದರೆ ಅವ್ರಿಂದ ಆಗೋದಿಲ್ಲ ಅಂಥೇಳಿ ನಮಗೆ ಗೊತ್ತಿರುತ್ತೆ ಅಲ್ವ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ ಅಂತ ಅಂದ್ಕೊಂಡು ಈ ಸಲ ಹೋಗೋದನ್ನು ಕ್ಯಾನ್ಸಲ್ ಮಾಡಿದ್ವಿ. ಅದು ಅಲ್ಲದೆ ಅಲ್ಲಿಗೆ ಹೋಗೋದಕ್ಕೂ ಸ್ವಲ್ಪ ದೂರ ಆಗುತ್ತೆ ಅಲ್ವ, ಹಾಗಾಗಿ ಬೇಡ, ಈಗ ಈ ಸಲ ಇಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಕನ್ವಿನ್ಸ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ವಿ. ಅವ್ರು ನಾನು ಹೋಗಿದ್ದೀನಿ ಅಂತ ಹೇಳ್ತಾ ಇದ್ರಲ್ವ, ಅದಕ್ಕೆ ಅವ್ರ ಹತ್ರ ರೂಟ್ ಎಲ್ಲ ಕೇಳ್ತಾ ಇದ್ವಿ. ಹಾಗೆ ಅವರಿಗೆ ತಮಾಷೆ ಎಲ್ಲ ಮಾಡ್ತಾಯಿದ್ವಿ ನಾವು. ಮತ್ತು ನೋಡಿ, ಇದು ನಮ್ಮ ಬಾದಾಮಿ. ಹಾಗೆ ಬಾದಾಮಿ ನಾವು ಎಂಟ್ರ್ ಆದ ತಕ್ಷಣ ಅಲ್ಲಿ ಮೇಲ್ಗಡೆ ಎಲ್ಲ ಗುಡ್ಡ ಎಲ್ಲ ಕಾಣಿಸುತ್ತೆ. ಯಾಕಂದರೆ ಬಿಸಿಲಿದ್ರೆ ಅಥವಾ ತುಂಬಾ ಬೆಳಕಿದ್ದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಅದು ಕಾಣಿಸುತ್ತೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ, ಎಲ್ಲರೂ ನೋಡ್ತಾರೆ ಅಂತ ಅಂದ್ಕೊಂಡು ವೀಡಿಯೋ ಆನ್ ಮಾಡ್ಕೊಂಡಿದ್ದೆ. ಬಟ್ ತುಂಬಾ ಮಂಜೆಲ್ಲ ಇದ್ದರಿಂದಾಗಿ ಮತ್ತು ಬೆಳಗ್ಗೆ ಇರೋದ್ರಿಂದಾಗಿ ಅದೆಲ್ಲ ಅಷ್ಟು ಕಾಣಿಸ್ತಾ ಇರಲಿಲ್ಲ, ಕಪ್ಪಾಗಿ ಕಾಣಿಸ್ತಾ ಇತ್ತು. ವಾಪಸ್ ಬರಬೇಕಾದ್ರೂ ವೀಡಿಯೋ ಆನ್ ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡೆ, ಆದರೆ ಬರಬೇಕಾದ್ರೆ ಲೇಟ್ ಆಗೋಯಿತು. ಕತ್ಲೆಯಲ್ಲಿ ಅದು ಕಾಣೋದಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಹೋದಾಗ ನಿಮ್ಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಗುಡ್ಡ ಬೆಟ್ಟ ಎಲ್ಲ, ಮತ್ತು ನಮ್ಮ ಹಳ್ಳಿ ವಿವೇ ಒಂಥರ ಚೆಂದ ಅಲ್ವಾ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಯಾರಾದರೂ ಪಟ್ಟದಕಲ್ಲಿಗೆಲ್ಲ ವಿಸಿಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರೆ ಫ್ಯೂಚರಲ್ಲಿ, ಅವರೆಲ್ಲ ಮೊದಲೇ ಅಂದರೆ ಪಟ್ಟದಕಲ್ಲಿಗಿಂತ ಹೋಗೋ ರೂಟಲ್ಲೇ ಮುಂಚೆ ಯಾವುದಾದ್ರೂ ಒಂದು ಊರಿದ್ರೆ ಅಲ್ಲೇ ತಿಂಡಿ ಎಲ್ಲ ತಿಂದ್ಕೊಂಡು ಹೋಗಿ. ಯಾಕಂದರೆ ಪಟ್ಟದಕಲ್ಲು ಹತ್ತಿರದಲ್ಲಿ ಹೋಟೆಲ್ಗಳು ಇದೆ, ಆದರೆ ಅಲ್ಲಿ
ತುಂಬ ಜನ ಹೀಗೆ ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಅಂದ್ಕೊಂಡು ಅಲ್ಲಿ ಎಲ್ಲ ರೊಟ್ಟಿ ಊಟದ ಫೆಸಿಲಿಟೀಸೇ ಜಾಸ್ತಿ ಹೋಟೆಲ್ಗಳೇ ಇರೋದು. ತಿಂಡಿ ಬೇಕು ಅಂತಂದರೆ ಸಿಗೋದಿಲ್ಲ. ಒಂದೆರಡು ಹೋಟೆಲಲ್ಲಿ ಏನೋ ಇದೆ ಅಷ್ಟೇ. ಅದು ಕೆಲಸ ಎಲ್ಲ ಇರುತ್ತೆ ಏನೋ ಇಲ್ವೋ ಅಂತೇಳಿ ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ಮುಂಚೆನೇ ಯಾವ್ದಾರಾದ್ರೂ ಒಂದು ಕಡೆ ಇದ್ದರೆ ತಿನ್ಕೊಂಡು ಹೋಗಿ ನಾವಲ್ಲಿ ಹೋಗಿ ಅಲ್ಲಿ ಆ ಹೋಟ್ಲು ಈ ಹೋಟ್ಲು ಕೇಳಿ ಲಾಸ್ಟಿಗೆ ಒಂದು ಹೋಟ್ಲಲ್ಲಿ ಇತ್ತು. ಹಾಗಾಗಿ ತಿಂಡಿ ತಿನ್ಕೊಂಡು ಹೊರಟ್ವಿ ಅಷ್ಟೇ. ಯಾಕಂದ್ರೆ ನಮ್ಮ ಜಾಗ್ರತೆಯಲ್ಲಿ ಹೊರಗಡೆ ಹೋದಾಗ ನಾವಿರಬೇಕು. ಅಕಸ್ಮಾತ್ ನಮ್ಮ ಕೈಲಿ ತಿಂಡಿ ಸಿಗದೆ ಇದ್ದರೆ ಫ್ರೂಟ್ಸು ಅದು ಇದು ಅಂತೆಲ್ಲ ತೊಗೊಂಡೋಗಿದ್ವಿ. ಅದರಲ್ಲೂ ಮಗು ಇರೋ ಕಾರಣದಿಂದಾಗಿ ಫ್ರೂಟ್ಸು ಅದು ಇದು ಅಂತೇಳಿ ನಾವು ತೊಗೊಂಡು ಹೋಗೇ ಇರ್ತೀವಿ. ಯಾಕಂದರೆ ನಾವಾದರೆ ಹಸ್ಕೊಂಡಿದ್ರು ಏನಾದ್ರು ನಡೆಯುತ್ತೆ, ಅದೇನಾದರೂ ನಾವು ಮ್ಯಾನೇಜ್ ಮಾಡ್ತೀವಿ. ಆದರೆ ಮಕ್ಕಳು ಹಾಗಲ್ಲ ಅಲ್ವಾ, ಅವ್ರಿಗೆ ಅದು ಇದು ಕೊಡೋದಕ್ಕೂ ಮನಸ್ಸು ಬರೋದಿಲ್ಲ. ಆ ರೀತಿಯಿಂದ ಅಷ್ಟೇ. ಇನ್ನು ನಾವು ಬೆಳಗ್ಗೆ ಹೊರಟಿರೋದ್ರಿಂದಾಗಿ ಅಲ್ಲಿ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿದೆ ವ್ಯೂ ಅಂತೇಳಿ. ಅದನ್ನು ಮೊಬೈಲಲ್ಲಿ ನೋಡೋದಕ್ಕಿಂತ ನಿಜವಾಗ್ಲೂ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ತುಂಬಾ ಖುಷಿಯಾಗಿತ್ತು. ಅದರಲ್ಲಿ ನನ್ನ ಮಗಳು ಚಿಕ್ಕವಳಿರೋದ್ರಿಂದಾಗಿ ಅವಳಿಗೆ ಕಾರಲ್ಲಿ ಹೋಗೋದು, ಬೈಕಲ್ಲಿ ಟ್ರಾವೆಲ್ ಮಾಡೋದಂದರೆ ಇಷ್ಟ ಇಲ್ಲ. ಆದರೆ ಎಲ್ಲಾದರೂ ಹೊರಗಡೆ ಹೋದಾಗ ಅಲ್ಲಿ ಅವಳನ್ನ ಬಿಟ್ಟರೆ ಚೆನ್ನಾಗಿರ್ತಾಳೆ, ಎಂಜಾಯ್ ಮಾಡ್ತಾಳೆ. ಆದರೆ ಅವಳಿಗೆ ಕಾರಲ್ಲಿ, ಬೈಕಲ್ಲಿ ಕೂತ್ಕೊಳ್ಳೋದು, ಬಸ್ಸಲ್ಲಿ ಕೂತ್ಕೊಳ್ಳೋದು ಅಂದ್ರೇ ಅವಳಿಗೆ ಆಗೋದಿಲ್ಲ. ಹಾಗಾಗಿ ಏನಾದರೂ ಮಾಡಿ ಮ್ಯಾನೇಜ್ ಮಾಡಬೇಕಲ್ವ. ತುಂಬ ಹೊತ್ತು ನಾನು ಆಡಿಸ್ದೆ, ಅದು ಇದು ತೋರಿಸ್ದೆ. ಅಲ್ಲಿ ದನ, ಕರು, ಹಸು, ಏನಾದರೂ ಕೋಳಿ ಏನಾದರೂ ಬಂದರೆ ತೋರಿಸ್ಬೋದು. ಕೆಲವು ಕಡೆ ಏನೂ ಇರೋದಿಲ್ಲ. ಅಲ್ಲಿ ನಾನು ಏನಂತೇಳಿ ಅವ್ರಿಗೆ ತೋರಿಸಿ ಸಮಾಧಾನ ಮಾಡಲಿ. ಹಾಗಾಗಿ ಅವ್ರ ಅಪ್ಪನಿಗೂ ತುಂಬಾ ಕಾಟ ಕೊಡ್ತಾಯಿದ್ಲು, ಕಾರ್ ಡ್ರೈವಿಂಗ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ನೋಡಲಿ ಅಂತೇಳಿ ಫೋನ್ ನಾವೇ ಕೊಟ್ಟೆ. ಮತ್ತೇನು ಮಾಡೋದು, ಕೆಲವು ಸಲ ಬೇರೆ ಆಪ್ಷನ್ ನಮಗೂ ಇರೋದಿಲ್ಲ ಅಲ್ವಾ. ನಾವು ಬಂದು ರೀಚ್ ಆಗಿದ್ದೇವೆ, ಆದರೆ ತಿಂಡಿಗಾಗಿ ಪರದಾಡ್ತಿದ್ದೇವೆ. ತಿಂಡಿ ಅಂದರೆ ನಮ್ಮೂರ ಕಡೆ ತಿಂಡಿ ಇರುತ್ತಾ, ಬಟ್ ಇಲ್ಲಿ ಪ್ಲೇಸಿಗೆ ವಿಸಿಟ್ ಮಾಡ್ತಾರಂತೇಳಿ ಜಾಸ್ತಿ ರೊಟ್ಟಿ ಊಟ ಎಲ್ಲ ಇಟ್ಟಿರ್ತಾರೆ ಅಷ್ಟೇ. ನಾವು ಬಾದಾಮಿಯಿಂದ ಇಲ್ಲಿಗೆ ಬಂದು ತಿಂಡಿ ಎಲ್ಲ ತಿಂದ್ಕೊಂಡು ಬರೋ ಅಷ್ಟರಲ್ಲಿ 8 ಗಂಟೆ ಆಯಿತು. ಗೈಡ್ ಕೂಡ ಇದ್ದಾರೆ, ಗೈಡ್ ಬೇಕಿದ್ರೆ ಇದ್ದಾರೆ. ಆದರೆ ನಮ್ಮ ಗೈಡ ಅಂತ ಹೇಳಿದ್ವಿ ಗೈಡ್ನ. ಸೊ ನಾವೇ ನೋಡ್ಕೊಂಡು ಹೋಗೋಣ. ಹಾಗೆ ಇಲ್ಲಿ ಟಿಕೆಟ್ನ ಕೂಡ ಮಾಡಿಸ್ಬೇಕು. 15 ವರ್ಷದ ಕೆಳಗಿನ ಮಕ್ಕಳಿಗಂತೂ ಫ್ರೀ ಆಗಿರುತ್ತೆ. ನಾವು ಇಂಡಿಯನ್ಸ್ ಆಗಿದ್ದರೆ, ಭಾರತೀಯರಾಗಿದ್ದರೆ ಅಲ್ಲಿ 30 ರೂಪಾಯಿ. ಹಾಗೆ ವಿದೇಶದಿಂದ ಯಾರಾದರೂ ಬಂದಿದ್ದರೆ ಅವರಿಗೆ 500 ರೂಪಾಯಿ, ಅಂದರೆ $5 US ಅಂತೇಳಿ. ವಿಡಿಯೋ ಕ್ಯಾಮ್ರಾ ಏನಾದರೂ ಶೂಟ್ ಮಾಡೋದಿದ್ದರೆ ಅಥವಾ ಏನಾದರೂ ಫೋಟೋಶೂಟ್ ಆ ಥರದ್ದೆಲ್ಲ ಇದ್ದರೆ 25 ರೂಪಾಯಿ ಅಂತೆ. ಹಾಗೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಅದಲ್ಲದೆ ಇಲ್ಲಿರೋವಂಥ ನಮ್ಮ ಕನ್ನಡದ ಬೋರ್ಡ್ಗಳನ್ನ ನೋಡಿ ತುಂಬಾ ಖುಷಿಯಾಯಿತು. ಕನ್ನಡ ಅಂದರೆ ನಿಜವಾಗ್ಲೂ ಪ್ಯೂರ್ ಕನ್ನಡನೇ ಬರೆದುಬಿಟ್ಟಿದ್ರು. ಅದನ್ನು ನೋಡಿ ತುಂಬಾ ಖುಷಿಯಾಯಿತು ಆ್ಯಕ್ಚುಲಿ. ಇತ್ತೀಚೆಗೆ ನಮ್ಮ ಕನ್ನಡ ಬೋರ್ಡ್ಗಳು ಕಾಣೆ ಆಗ್ತಿದ್ವಿ, ಅದರಲ್ಲೂ ಕರ್ನಾಟಕದಲ್ಲೇ ಕಾಣೆ ಆಗ್ತಾ ಇದೆ. ಅದು ನಿಜವಾಗ್ಲೂ ಬೇಜಾರಾಗುವಂಥ ವಿಷಯ. ನೀರೆಲ್ಲ ಹಾಕಿ ಎಷ್ಟು ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅಲ್ಲಿ ಕಲ್ಲುಗಳು, ಆ ದೇವಸ್ಥಾನ ಅದನ್ನಲ್ಲಿ ನೋಡೋದ್ರೊಟ್ಟಿಗೆ ಅವ್ರೇನು ಮೇಂಟೈನ್ ಮಾಡ್ತಾರಲ್ವ ಗಾರ್ಡನ್, ಅದನ್ನು ನೋಡಬೇಕಾದ್ರೆ ಇನ್ನೂ ಖುಷಿಯಾಗಿ ಹೋಗುತ್ತೆ. ಆದರೆ ಸ್ವಲ್ಪ ಅಲ್ಲಲ್ಲಿ ಎಲ್ಲ ಹಾಳಾಗಿದೆ ಅಷ್ಟೇ. ದೇವಸ್ಥಾನದಲ್ಲಿ ಅಲ್ಲಿರೋ ಎಲ್ಲ ದೇವಸ್ಥಾನದಲ್ಲೂ ದೇವರಿಗೆ ಪೂಜೆನ ಮಾಡೋದಿಲ್ಲ. ಯಾಕಂದರೆ ಎಲ್ಲ ಅಂದರೆ ಅರ್ಧ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ, ಅಂದರೆ ಕಟ್ಟಾಗಿರೋ ಅಂಥದ್ದೆಲ್ಲ ಇದೆ ಅಲ್ವ. ಹಾಗಾಗಿ ನಾವು ಅಂದರೆ ಮುಕ್ಕಾಗಿರೋವಂಥ ದೇವರಿಗೆ ಪೂಜೆನ ಮಾಡೋದಿಲ್ಲ ಅಲ್ವ. ಹಾಗಾಗಿ ಒಂದು ದೇವಸ್ಥಾನದಲ್ಲಿ ಮಾತ್ರ ಶಿವಲಿಂಗನ ಇಟ್ಟಿರ್ತಾರೆ, ಮತ್ತು ಅಲ್ಲೇ ಒಂದು ಮುಂದೆಯಲ್ಲಿ ಬಸವಣ್ಣ ಇದೆ. ಅದೆರಡಕ್ಕೆ ಮಾತ್ರನೇ ಪೂಜೆ ಮಾಡ್ತಾರೆ. ಉಳಿದಿದ್ದ ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಪೂಜೆನ ಮಾಡೋದಿಲ್ಲ. ಇನ್ನು ಈ ಪಟ್ಟದಕಲ್ಲಿಗೆ ಕ್ರಿಸ್ತಶಕ 150ರಲ್ಲಿ ಭಾರತಕ್ಕೆ ಬಂದಿದ್ದ ಒಬ್ಬ ಗ್ರೀಕ್ ಭೂಗೋಳಶಾಸ್ತ್ರ ಟಾಲೆಮಿ, ಅವನು ಈ ಏನು ಪ್ಲೇಸ್ ಇದೆ ಅಲ್ವಾ, ಇದು ಪಟ್ಟದಕಲ್ಲು, ಇದನ್ನು ಪೇತರ್ಗಲ್ ಅಂತೇಳಿ ಕರೆದಿದ್ದಂತೆ. ಅದೇ ಕಾಲಕ್ರಮೇಣ ಪಟ್ಟದಕಲ್ಲು ಆಗಿರಬಹುದು ಅಂತೇಳಿ ಹೇಳ್ತಾರೆ. ನಿಜಾನ ಸುಳ್ಳೋ ಗೊತ್ತಿಲ್ಲ ಅಷ್ಟೇ. ಹಾಗೆ ಈ ಪಟ್ಟದಕಲ್ಲು ಅಂತೇಳಿ ಹೆಸರು ಬರೋದಕ್ಕೆ ಇನ್ನೂ ಒಂದು ಕತೆ ಇದೆ. ಅದೇನೆಂದರೆ ಚಾಳುಕ್ಯ ದೊರೆಗಳನ್ನೆಲ್ಲ ಪಟ್ಟಾಭಿಷಿಕ್ತರಾಗಿದ್ದು ಇದೇ ಸ್ಥಳದಲ್ಲಿ ಅಂತೆ. ಹಾಗಾಗಿನೂ ಪಟ್ಟದಕಲ್ಲು ಆಗಿರಬಹುದು ಅಂತೇಳಿ ಕರೆದಿರಬಹುದು ಅಂತಲೂ ಕೆಲವರು ಹೇಳ್ತಾರೆ. ಹಾಗೆಯೇ ಇವೇನು ಪಟ್ಟದಕಲ್ಲಲ್ಲಿ ಇದೆ ಅಲ್ವಾ, ಇಲ್ಲಿ ಚಾಳುಕ್ಯರ ಕಾಲದಲ್ಲಿ 10 ಶಿವನ ದೇವಸ್ಥಾನಗಳನ್ನು ಕಟ್ಟಿದ್ದಾರಂತೆ. ಇಲ್ಲೇನು ನಮಗೆಲ್ಲ ಕಾಣಿಸುತ್ತೆ ಅಲ್ವಾ, ಇಲ್ಲಿ ತುಂಬಾ ಸಣ್ಣ ಪುಟ್ಟ ದೇವಸ್ಥಾನಗಳಿದೆ. ಹಾಗೆ ಆ ಎಲ್ಲ ದೇವಸ್ಥಾನಗಳು ಕೂಡ ಶಿವನ ದೇವಸ್ಥಾನಗಳೇ. ಮತ್ತು ಶಿವ ದೇವಸ್ಥಾನ ಅಂದಮೇಲೆ ಅಂದರೂ ನಮ್ಮ ಬಸವಣ್ಣ ಸ್ವಾಮಿ ಅಂತೂ ಅಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಅಲ್ಲಿರೋವಂಥ ತುಂಬ ಶಿಲೆಗಳೆಲ್ಲ ನೋಡಿ ಮುಕ್ಕಾಗಿದ್ದೆಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ, ಅಲ್ಲೆಲ್ಲ ಮುಕ್ಕಾಗೋಗಿದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಪೂಜೆನೂ ಮಾಡೋದಿಲ್ಲ. ಅಲ್ಲೆಲ್ಲ ಇಟ್ಟಿದ್ದಾರಲ್ಲ, ಅದನ್ನು ನೋಡಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಎಲ್ಲ ಹಾಳಾಗಿ ಹೋಗಿದೆ ಅಲ್ವಾ. ಈ ಎಲ್ಲ ಕರೆಕ್ಟ್ ಇರೋದನ್ನು, ಸುಂದರವಾಗಿರೋದನ್ನು ನೋಡೋದಕ್ಕೆ ಖುಷಿ ಆಗುತ್ತೆ ಅಲ್ವಾ. ಹಾಗೆ
ಇನ್ನೂ ಇಲ್ಲಿರೋದೆಲ್ಲ ದೇವಸ್ಥಾನಗಳೇ, ಆದರೆ ಇಲ್ಲಿ ಪೂಜೆ ಏನೂ ನಡೆಯೋದಿಲ್ಲ. ಹಾಗಾಗಿ ನಾವು ಒಳಗಡೆ ಹೋಗಿ ನೋಡ್ಬೋದು, ಗರ್ಭಗುಡಿ ಒಳಗೂ ಹೋಗಿ ಕೂಡ ನೋಡ್ಬೋದು. ಆದರೆ ಇಲ್ಲಿ ಒಂದು ಶಿವಲಿಂಗ ಇದೆ. ಅದು ಶಿವಲಿಂಗ ಎಷ್ಟು ದೊಡ್ಡದಾಗಿದೆ ಅಂದರೆ, ನಾನು ಶಿವಲಿಂಗ ಈ ಥರ ಎಷ್ಟು ದೊಡ್ಡದಾಗಿರೋದನ್ನು ನೋಡಿರಲಿಲ್ಲ. ಹಾಗಾಗಿ ನನಗೆ ಒಳಗಡೆ ಹೋಗೋದಕ್ಕೆ ತುಂಬಾ ಭಯ ಆಗ್ತಿತ್ತು. ಮತ್ತು ನಾನು ಅವ್ರನ್ನೆಲ್ಲ ಕರ್ಕೊಂಡು ಆ ನಂತರ ಅವ್ರು ಹೋದ್ಮೇಲೆ ಮತ್ತೆ ಒಳಗಡೆ ಹೋದೆ. ಅದೇನೋ ಒಂಥರ ಅದನ್ನು ನೋಡಿ ನನಗೆ ಒಂಥರ ಭಯ ಭಯ ಅಂತೇಳಿ ಫೀಲ್ ಆಗಿಬಿಡ್ತು. ಯಾಕಂದರೆ ಅಷ್ಟು ದೊಡ್ಡ ಶಿವಲಿಂಗ ನಾನು ಫಸ್ಟಿಗೆ ನೋಡಿಲ್ಲ. ಆದಮೇಲೆ ಗರ್ಭಗುಡಿ ಒಳಗಡೆ ಅಂತೂ ನಾನು ಹೋಗೇ ಇಲ್ಲ ಅಲ್ವ, ಹಾಗಾಗಿ ಅದಷ್ಟು ಏನೋ ಒಂಥರ ಭಯ ಅನ್ನಿಸ್ತು ನನಗೆ. ಆ ನಂತರ ಮತ್ತು ಇವರೆಲ್ಲ ಬಂದ್ರಲ್ವ, ಹಾಗಾಗಿ ಮತ್ತೆ ನಾನು ಒಳಗಡೆ ಹೋಗಿ ಮತ್ತು ನಮಸ್ಕಾರ ಎಲ್ಲ ಹಾಕ್ಕೊಂಡು ಬಂದ್ವಿ. ಚಪ್ಪಲೆಲ್ಲ ಹೊರಗಡೆನೇ ಇಟ್ಟಿದ್ವಿ. ಎಷ್ಟೇ ಅಲ್ಲಿ ಪೂಜೆ ನಡೆಯೋದಿಲ್ಲ ಏನೇ ಇದ್ರೂ ನಮಗೆ ದೇವ್ರ ನೋಡಿದ ತಕ್ಷಣ ಅದು ಮೂರ್ತಿಯಾಗಿದ್ದರೂ ಏನೇ ಆಗಿದ್ದರೂ ಅದು ದೇವ್ರು ಅಂತಲೇ ನಮ್ಗೆ ಫೀಲ್ ಆಗುತ್ತಲ್ವ, ಪೂಜೆ ಮಾಡಿದರೂ ಮಾಡಲೇ ಇಲ್ಲ ಅಂದ್ರೂ. ಹಾಗಾಗಿ ನಾವು ಚಪ್ಪಲಿ ಎಲ್ಲ ಹೊರಗಡೆ ಬಿಟ್ಟು ಒಳಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಇಲ್ಲಿ ಈ ದೇವಸ್ಥಾನದಲ್ಲಿ ಮಾತ್ರನೇ ಶಿವಲಿಂಗ ಇರೋದು, ಮತ್ತು ಬೇರೆ ಕಡೆ ಶಿವಲಿಂಗನೂ ಕೂಡ ಇಲ್ಲ. ಇನ್ನೊಂದು ಕಡೆ ಶಿವಲಿಂಗ ಈಗಲೇ ಅದನ್ನೊಂದು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅಷ್ಟೇ. ಹಾಗಾಗಿನೇ ಸ್ವಲ್ಪ ಬೇಜಾರಾಯಿತು ನನಗೆ ಅಲ್ಲಿ ಎಲ್ಲ ಹೋಗಿ ನೋಡಬೇಕಾದ್ರೆ. ಯಾಕಂದರೆ ನಾವು ಅಷ್ಟು ದೂರದಿಂದ ಅಲ್ಲಿ ಹೋಗಿರ್ತೀವಿ, ಅಲ್ಲಿ ಅರ್ಧಂಬರ್ಧ ಹಾಳಾಗಿರೋದು ಇದನ್ನು ನೋಡಿ ಬೇಜಾರಾಗುತ್ತೆ. ಮತ್ತು ಅಲ್ಲಿ ಶಿಲ್ಪಕಲೆಗಳನ್ನೆಲ್ಲ ನೋಡಿ ಅಲ್ಲಿ ಡಿಸೈನ್ ಮಾಡಿರೋದು, ಆವಾಗಿನ ಕಾಲದಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಡಿಸೈನ್ ಮಾಡಿದಾರಲ್ಲ ಅಂತೇಳಿ ಖುಷಿನೂ ಆಗುತ್ತೆ. ಅದಷ್ಟೇ ಅಲ್ಲದೆ ಅದಕ್ಕೆ ಏನೇನೋ ಅರ್ಥಗಳು ಕೂಡ ಇರುತ್ತೆ. ಅಲ್ಲಿ ಇದನ್ನು ಕೆತ್ತಿದ್ದಾರೆ ಅನ್ನೋದಕ್ಕಿಂತನೂ ಏನು ಕೆತ್ತಿದಾರೋ ಅದಕ್ಕೆ ಅರ್ಥಗಳು ಕೂಡ ಇರುತ್ತೆ. ಇನ್ನು ಕೆಲವೊಂದನ್ನು ಹಾಗೆ ಸುಮ್ಮನೆ ಚಂದಕ್ಕೋಸ್ಕರನೂ ಕೆತ್ತಿರೋದಿದೆ. ಮತ್ತು ಅಲ್ಲೆಲ್ಲ ಸುತ್ತಾಡಬೇಕು ಅಂದರೆ ಸ್ವಲ್ಪ ನಾವು ಗಟ್ಟಿಯಾಗಿ ಇರಬೇಕು. ಯಾಕಂದರೆ ತುಂಬಾ 10 ದೇವಸ್ಥಾನ ಇದೆ ಅಂತಂದರೆ 10 ದೇವಸ್ಥಾನದ ಹತ್ರನೂ ನಾವು ಹೋಗಿ ಅಲ್ಲಿ ಏನೇನೆಲ್ಲ ಮಾಡಿದ್ದಾರೆ, ಯಾವ್ಯಾವ ಥರ ಮಾಡಿದ್ದಾರೆ ಅಂತೇಳಿ ನೋಡ್ಕೊಂಡು ಬರಬೇಕಲ್ವ. ಹಾಗೆ ನನ್ನ ಮಗಳು ನೋಡಿ ಎಷ್ಟೆಲ್ಲ ಖುಷಿ ಪಡ್ತಿದ್ದಾಳೆ ಅಂತೇಳಿ, ಅವಳಿಗಂತೂ ತುಂಬಾ ಖುಷಿಯಾಗಿತ್ತು. ನಾನು ಅವಳನ್ನ ಎತ್ಕೊಂಡು ಓಡಾಡಬೇಕು ಇನ್ನು ಅಂತೇಳಿ ಆ ಬೆಲ್ಟ್ ತೊಗೊಂಡು ಹೋಗಿದ್ದೆ. ಅದನ್ನು ಸೊಂಟಕ್ಕೆ ಹಾಕ್ಕೊಂಡು ಅದರಲ್ಲಿ ಅವ್ರನ್ನ ಎತ್ಕೊಳ್ಳೋದು ನಮಗೆ ಸ್ವಲ್ಪ ಈಸಿ ಅಂತೇಳಿ ಅನಿಸುತ್ತೆ. ಇಲ್ಲಾಂದರೆ ಅವ್ರು ಕೂರೋದಿಲ್ಲ, ಇಲ್ಲಾಂದರೆ ನಮಗೆ ಕೈ ನೋವು ಬಂದುಬಿಡುತ್ತೆ ಅವ್ರನ್ನ ಎತ್ಕೊಂಡು ಹಾಗಂತೇಳಿ. ಆದರೆ ನಮ್ಮ ಮೇಡಮ್ ಅವ್ರೇನು ಕೂರ್ತೀನಿ ನನ್ನನ್ನು ಎತ್ಕೊಳ್ಳಿ ಅಂತೇನು ಅವಳು ಹೇಳ್ತಾ ಇರಲಿಲ್ಲ. ಅವಳು ಆರಾಮಾಗಿ ನನ್ನನ್ನು ಬಿಟ್ಬಿಡಿಯಪ್ಪ, ನಾನು ಹೋಗ್ತೀನಿ ಆಟ ಆಡ್ತೀನಿ ಅಂತೇಳಿ ಅಂತ ಇದ್ಲು. ಯಾಕಂದರೆ ಅಲ್ಲಿ ತುಂಬಾ ಅಷ್ಟು ಸ್ಪೇಸ್ ಇತ್ತು ಅವಳಿಗೆ ಓಡಾಡ್ಕೊಂಡಿರೋ ಅಷ್ಟು. ಮತ್ತು ನಾವು ಬೆಳಿಗ್ಗೆ ಬೇಗ ಹೋಗಿದ್ವಲ್ಲ, 8 ಗಂಟೆ ಅಂದರೆ ಅಲ್ಲಿದ್ವಲ್ಲ, ಹಾಗಾಗಿ ತುಂಬಾ ಬಿಸಿಲು ಇರಲಿಲ್ಲ, ತಂಪಾಗಿತ್ತು. ಅದರಲ್ಲಿ ನಮ್ಮೂರ ಕಡೆ ಸ್ವಲ್ಪ ಚಳಿ ಇದೆ ಅಲ್ಲ ಈಗ, ಹಾಗಾಗಿ ತುಂಬಾ ಚೆನ್ನಾಗಿತ್ತು ವಾತಾವರಣ. ಹಾಗಾಗಿ ಅವಳು ಫುಲ್ ಖುಷಿಯಲ್ಲಿದ್ಲು. ನಾವು ಬೆಳಿಗ್ಗೆ ಫಸ್ಟ್ ಅಲ್ವಾ, ಈಗ ಜೋಶಲ್ಲಿದ್ವಿ ಅಷ್ಟೇ. ಹಾಗೆ ನೆಕ್ಸ್ಟ್ ದೇವಸ್ಥಾನ ಅಲ್ಲಿ ಹಾಗೆ ಅರ್ಧಂಬರ್ಧ ಇರೋದ್ರಿಂದಾಗಿ ಅಲ್ಲಿ ಅದೇ ಇರುತ್ತೆ ಬಿಡು, ಇಲ್ಲಿ ಅದೇ ಇರುತ್ತೆ ಬಿಡು, ಯಾಕೆ ಹೋಗೋಣ ಅಲ್ಲಿವರೆಗೂ ಅಂತೇಳಿ ಅನಿಸ್ಬಿಡುತ್ತೆ. ಆದರೆ ಮತ್ತು ನಾವು ಬಂದಿದ್ದೀವಿ ಬಂದಾಗ ಎಲ್ಲರೂ ನೋಡ್ಕೊಂಡು ಹೋಗೋಣ ಅಂತೇಳಿ ಫುಲ್ ಎಲ್ಲನೂ ನೋಡ್ಕೊಂಡು ಬಂದ್ವಿ. ವಿಡಿಯೋದಲ್ಲಿ ಅಷ್ಟೇ ಎಲ್ಲದನ್ನು ಕವರ್ ಮಾಡೋಕ್ಕಾಗದೇ ಇರ್ಬೋದು, ಆದರೆ ಎಲ್ಲರೂ ಕೂಡ ಒಂದ್ಸಲ ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ನಿಮ್ಮ ಹತ್ರ ಟೈಮ್ ಇದ್ದರೆ. ಅಷ್ಟೇನು ಹೋಗೋದಕ್ಕೆ ಎಲ್ಲ ಏನು ಅಷ್ಟೇನು ಕಾಸ್ಟ್ಲಿ ಆಗೋದಿಲ್ಲ. ಹಾಗೆ ನಮ್ಮ ಅಲ್ಲಿ ಹೋದರೆ ಅದೊಂದೇ ಪ್ಲೇಸ್ ನೋಡೋದು ಅಂತಲ್ಲ, ಅದ್ರ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಅಂತೇಳಿ ಸುಮಾರು ದೇವಸ್ಥಾನಗಳು ಹಾಗೆ ತುಂಬಾ ಪ್ಲೇಸಸ್ ಎಲ್ಲ ಇದೆ, ನೋಡಿಕೊಂಡು ಬರ್ಬೋದು. ಇದು ನೋಡಿ ಇಲ್ಲಿ ಎಷ್ಟು ಹಾಳಾಗಿ ಬಿಟ್ಟಿದೆ ಅಂತಂದರೆ, ಆ ಕಡೆ ಈ ಕಡೆ ನೋಡ್ತಿರ್ಬೋದು ನೀವು, ಆ ಕಾಲಿಲ್ಲ, ಅದಕ್ಕೆ ಕತ್ತರಿಸ್ಬಿಟ್ಟಿದ್ದಾರೆ, ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಎಲ್ಲ ದೇವಸ್ಥಾನಗಳನ್ನೆಲ್ಲ. ಅದನ್ನು ನೋಡೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಈ ಗಂಡು ಮಕ್ಕಳನ್ನ ಎಲ್ಲಿಗೂ ಕರ್ಕೊಂಡು ಹೋಗ್ಬಾರ್ದು, ಯಾಕೆಂದರೆ ಅವರು ಒಂಚೂರು ತಾಳ್ಮೆಯಿಂದ ಏನೂ ನೋಡೋದಿಲ್ಲ, ಓದೋದಿಲ್ಲ. ನಾನು ಅಲ್ಲಿ ಹಾಕಿರೋ ಬೋರ್ಡ್ಗಳನ್ನು ಓದಿದರೆ ಅಲ್ಲಿ ಏನೇನಿತ್ತು, ಏನೇನು ನೋಡಿದ್ವಿ ನಾವು ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತೇಳಿ ನಾನು ನಿಂತ್ಕೊಂಡು ಓದೋದಕ್ಕೆ ನಾನು ನಿಲ್ತೀನಿ. ನಮ್ಮ ಯಜಮಾನ್ರು ನಮ್ಮ ಅಮ್ಮ ಸೀದಾ ನನ್ನ ಬಿಟ್ಟು ಹೋಗ್ತಾ ಇದ್ದರು. ಅವ್ರ ಅಮ್ಮ ಒಂದು ಸ್ವಲ್ಪ ಹೊತ್ತು ನಿಂತ್ಕೋರಪ್ಪ, ಅವಳೇನೋ ಓದ್ತಿದ್ದಾಳೆ, ಓದಲಿ ಅಂತ ಹೇಳಿದ್ರು ನಮ್ಮ ಯಜಮಾನ್ರಿಗಂತೂ ಸಮಾಧಾನನೇ ಇಲ್ಲ. ಅವರು ಸೀದಾ ಹೋಗೋದೆ ಅವರಿಗೆ, ಅಂದರೆ ನೆಕ್ಸ್ಟ್ ಪ್ಲೇಸಿಗೆಲ್ಲ ಹೋಗಬೇಕು, ಎಲ್ಲನೂ ಒಂದೇ ದಿನದಲ್ಲಿ ಕವರ್ ಮಾಡಬೇಕಂತೇಳಿ ಅವರು. ನಾನು ಬಂದಿದ್ದೀವಿ, ನಿಂತ್ಕೊಂಡು ಸಮಾಧಾನ ಇಟ್ಕೊಂಡು ನೋಡ್ಕೊಂಡು ಹೋಗೋಣ ಅಂತೇಳಿ ನಾನು ಇದಕ್ಕೆ ಅರ್ಧ ನಾವು ಟ್ರಿಪ್ನ ಈ ಥರ ಮಾತಾಡಿಕೊಂಡು ಜಗಳ ಮಾಡಿಕೊಂಡೇ ಖಾಲಿ ಮಾಡಿಬಿಟ್ವಿ ಅಂತೇಳಿ ಅನ್ನಿಸ್ತಿತ್ತು ನನಗಂತೂ. ಮತ್ತು ನಮ್ಮ ಮೇಡಮ್ ಅವರಂತೂ ಫುಲ್ ಜಾಲಿ ಮೂಡಲ್ಲಿದ್ದರು. ಹಾಗೆ ನಮ್ಮ ಅಜ್ಜಿಗೂ ಅವರಿಗೂ ಪಾಪ ಆಚೆ ಈಚೆ ತುಂಬ ಓಡಾಡೋದೆಲ್ಲ ಅವರಿಗೂ ಸುಸ್ತಾಗುತ್ತೆ. ಆದರೂ ಪಾಪ ಅವರು ಓಕೆ ಅಂತೇಳಿ ಹೋಗೋಣ ನೋಡೋಣ ಅಂತೇಳಿ ಓಡಾಡ್ತಾಯಿದ್ರು. ಆದರೆ ಸ್ವಲ್ಪ ಹೊತ್ತಾದಮೇಲೆ ಅವ್ರು ಸುಸ್ತಾಯಿತು. ಮತ್ತು ಸ್ವಲ್ಪ ಹೇಗಿದೆ ಅಂದರೆ, ಏನಾದರೂ ಪ್ಲೇಸ್ ನೋಡಿದ್ಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಜರ್ನಿ ಇತ್ತು, ಹಾಗಾಗಿ ಅದರಲ್ಲಿ ರೆಸ್ಟ್ ಮಾಡ್ತಾಯಿದ್ರು. ಮತ್ತು ಇನ್ನೊಂದು ಪ್ಲೇಸ್ ಮತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ರೆಸ್ಟ್ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ಏನೂ ಸುಸ್ತು ಅನ್ನಿಸ್ತಿರ್ಲಿಲ್ಲ ಅಂತೆ. ಓಕೆ, ತುಂಬ ಜೋಶಲ್ಲಿ ಇದ್ದರು ಅವರು ಕೂಡ. ಇಲ್ಲಿ ನೋಡ್ತಿರ್ಬೋದು ಕಲ್ಲುಗಳ ಮೇಲೆ ಯಾವ ಥರ ಎಷ್ಟು ಚೆಂದ ಮಾಡಿ ಕೆತ್ತಿದ್ದಾರೆ ಅಂತೇಳಿ. ಇಲ್ಲಿ ಒಂದೊಂದು ದೇವಸ್ಥಾನಕ್ಕೂ ಒಂದೊಂದು ಇದೆ,
ಇತಿಹಾಸ ಇದೆ, ಅದನ್ನೆಲ್ಲ ಕೆತ್ತಿದವರು ಅದೆಲ್ಲ ಮಾಡಿದವರು ತುಂಬಾ ಇದೆ. ಅದನ್ನೆಲ್ಲನೂ ಹೇಳ್ತಾ ಹೋದರೆ ನಿಮಗೂ ಬೋರ್ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಏನು ಹೇಳ್ತಾ ಇಲ್ಲ. ಈ ಮತ್ತೆ ಕ್ರಿಸ್ತಶಕ ಆ ಶಕ ಈ ಶಕ ಅವ್ರ ಆಳ್ವಿಕೆ ಇವ್ರ ಆಳ್ವಿಕೆ ಅಂತೆಲ್ಲ ಹೇಳ್ತಾ ಹೋದರೆ ಅದು ನೋಡೋರಿಗೂ ಬೋರ್ ಆಗುತ್ತೆ ಮತ್ತು ಅದನ್ನು ಕೇಳೋದಕ್ಕೂ ಬೋರ್ ಆಗುತ್ತೆ. ಯಾಕಂದರೆ ಅದಾಗ ಟೀಚರ್ಸ್ನವ್ರು ಪಾಠ ಮಾಡ್ತಿದ್ದಾರೇನೋ ಅಂತ ಫೀಲ್ ಆಗಿಬಿಡುತ್ತೆ. ಹಾಗಾಗಿ ಜಾಸ್ತಿ ಏನು ಹೇಳ್ತಾ ಇಲ್ಲ, ನೀವೇ ನೋಡ್ತಿರ್ಬೋದು ಅದೆಷ್ಟು ಚೆನ್ನಾಗಿ ಅವರೆಲ್ಲ ಕೆತ್ತಿ ಇಟ್ಟಿದ್ದಾರೆ ದೇವಸ್ಥಾನನ ಅಂತೆಲ್ಲ. ಮತ್ತು ನಮ್ಮಾಚೆಯಲ್ಲಿ ತುಂಬ ದೇವಸ್ಥಾನಗಳನ್ನ ಕಲ್ಲಲ್ಲೇ ಕೆತ್ತಿರ್ತಾರೆ. ಮತ್ತು ಕಲ್ಲಿನ ದೇವಸ್ಥಾನಗಳು ಜಾಸ್ತಿ ಅಲ್ಲಿ, ಯಾಕಂದರೆ ನಮ್ಮಾಚೆಯಲ್ಲಿ ಬಂಡೆ ಕಲ್ಲುಗಳೆಲ್ಲ ಜಾಸ್ತಿ ಇರೋದ್ರಿಂದಾಗಿ ಕಲ್ಲಲ್ಲೇ ಕೆತ್ತಿ ಇದು ಮಾಡಿ ಅದನ್ನು ದೇವಸ್ಥಾನಗಳಾಗಿ ಇದು ಮಾಡಿರ್ತಾರೆ. ಮತ್ತು ಎಷ್ಟು ಗಟ್ಟಿ ಇರುತ್ತೆ ಅಂದರೆ ಆ ದೇವಸ್ಥಾನಗಳೆಲ್ಲ ನೋಡ್ತಿರ್ಬೋದು. ಯಾವಾಗೋ ಕಟ್ಟಿರೋ ದೇವಸ್ಥಾನಗಳದು. ಕ್ರಿಸ್ತಶಕ 600ರಲ್ಲಿ 500ರಲ್ಲಿ 150ರಲ್ಲಿ ಎಲ್ಲ ಕಟ್ಟಿಸಿರುವಂಥ ದೇವಸ್ಥಾನಗಳವೆಲ್ಲ ಎಷ್ಟು ಈಗಲೂ ಹೇಗಿವೆ ನೋಡಿ ಅಂತೆ. ಈಗ ನಾವು ಕಟ್ಟಿರೋ ಮನೆಗಳೇ ಒಂದು ಇಷ್ಟು ವರ್ಷ ಆದಮೇಲೆಲ್ಲ ಹಾಳಾಗಿ ಸೋರೋದಕ್ಕೆ ಅದಕ್ಕೆ ಇದಕ್ಕೆ ಅಂತೇಳಿ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರನ್ನೆಲ್ಲ ನೋಡಬೇಕಾದ್ರೆ ನಿಜವಾಗ್ಲೂ ಯಾವ ಥರ ಕಟ್ಟಿರ್ಬೋದು ಆಗಿನವರು ಅಂತೇಳಿ ತುಂಬಾ ಖುಷಿಯಾಗುತ್ತೆ. ಮತ್ತು ಸಿಮೆಂಟ್ ಇಲ್ಲ ಏನಿಲ್ಲದೆ ಆ ಕಲ್ಲುಗಳನ್ನು ಜೋಡಿಸಿ ಲಾಕ್ ಮಾಡಿರ್ತಾರಲ್ವ, ಅದೇ ನಿಜವಾಗ್ಲೂ ಖುಷಿಯಾಗೋದು. ಮತ್ತು ಆ ಕಲ್ಲು ದೇವಸ್ಥಾನಗಳಾಗಿರೋದ್ರಿಂದ ಆ ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ಎಷ್ಟು ತಂಪಾಗಿರುತ್ತೆ ಆ ದೇವಸ್ಥಾನಗಳಂತಂದರೆ, ಏನೋ ಒಂಥರ ಬಿಸಿಲಲ್ಲಿ ನಿಂತ್ಕೊಂಡು ನಮ್ಮನ್ನು ಸಡನ್ನಾಗಿ ನೆರಳಿತ್ತಂದರೆ ಹೆಂಗಿರುತ್ತೋ ಆ ಥರ ಫೀಲ್ ಆಗ್ತಾಯಿತ್ತು. ಅದರಲ್ಲೂ ನಾವು ಅಂದರೆ ಆ ಥರ ಫೀಲ್ ಅಂದರೆ ಅಷ್ಟು ತಂಪಾಗಿರುತ್ತೆ ಅಂತೇಳಿ ಹೇಳೋಕ್ಕೆ ಬರುತ್ತೆ ಅಷ್ಟೇ. ನಾವು ಹೋಗಿರುವಾಗ ಇನ್ನೂ ಬಿಸಿಲಿರಲಿಲ್ಲ ಏನಿರಲಿಲ್ಲ, ಆದರೂ ಒಳಗಡೆ ಹೋದ ತಕ್ಷಣ ಎಷ್ಟು ತಂಪಾಗ್ತಿತ್ತು ಅಂದರೆ ಇಲ್ಲೇ ಕುತ್ಕೊಂಡು ಬಿಡೋಣ, ಇಲ್ಲೇ ಒಂದು ಅರ್ಧ ಗಂಟೆ ಮಲ್ಕೊಂಡು ಎದ್ಬಿಡೋಣ ಅಂತೇಳಿ ಅನಿಸ್ತಿತ್ತು. ಆ ಥರ ಈ ಫ್ರೀ AC ಸಿಕ್ಕೋರ ಥರ ಆಗ್ತಾಯಿತ್ತು ನಮಗಂತೂ. ಇಲ್ಲಿ ತುಂಬಾ ದೇವಸ್ಥಾನಗಳಿದೆ, ಆ ಕಡೆ ಈ ಕಡೆ ಓಡಾಡಿ ನೋಡಬೇಕು ಅಷ್ಟೇ. ಮತ್ತು ಆ ಕಂಬಗಳು ಅದನ್ನೆಲ್ಲ ನೋಡ್ತಿರ್ಬೇಕಾದ್ರೂ ಒಂಥರ ಏನೋ ಖುಷಿಯಾಗುತ್ತೆ. ನೋಡ್ತಿರ್ಬೋದು ನೀವೇ ಬೇಕಿದ್ದರೆ ಎಷ್ಟು ಚೆನ್ನಾಗಿದೆ ಅಂತೇಳಿ. ಹಾಗೆಯೇ ಅಲ್ಲಿ ಎಷ್ಟು ವಿಶಾಲವಾಗಿದೆ ಅದನ್ನ ಪ್ಲೇಸ್ ಅಂತಂದರೆ, ಎಷ್ಟೋ ಎಕರೆಯಲ್ಲಿ ಅದನ್ನು ಇದು ಮಾಡಿದ್ದಾರೆ. ಅಂದರೆ ಗಾರ್ಡನ್ ಎಲ್ಲ ಮಾಡಿದಾರಲ್ವ, ಹಾಗಾಗಿ ತುಂಬಾ ಸ್ಪೇಸ್ ತುಂಬ ಇದೆ ಅಲ್ಲಿ. ಹಾಗಾಗಿ ಓಡಾಡ್ಕೊಂಡು ಲಾಸ್ಟಿಗೆ ಬರಬೇಕಾದ್ರೆ ಒಂಥರ ಸುಸ್ತು ಫೀಲ್ ಆಗಿಬಿಡುತ್ತೆ. ನಮಗೆಲ್ಲಾದರೂ ಓಕೆ, ನಮ್ಮ ಅಜ್ಜಿ ನೋಡಿ ಪಾಪ ಅವ್ರಿಗೆ ಸುಸ್ತಾಗಿತ್ತು, ಅವ್ರಿಗೆ ಈಗಾಗಲೇ ಸ್ಟಾರ್ಟಿಂಗಲ್ಲೇ ಸುಸ್ತಾಗಿಬಿಡ್ತು. ಹಾಗೆ ನಮ್ಮ ಅಜ್ಜಿ ಉಟ್ಕೊಂಡಿರೋ ಸೀರೆನ ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ, ಅದು ನಮ್ಮಾಚೆಯಲ್ಲೆಲ್ಲ ಉಟ್ಕೊಳ್ಳೋ ಅಂಥ ಸಾರಿ. ಉತ್ತರ ಕರ್ನಾಟಕದಲ್ಲೆಲ್ಲ ಆ ಸಾರಿಗಳೇ ತುಂಬಾ ಫೇಮಸ್. ಅದರಲ್ಲೂ ವಯಸ್ಸಾದವ್ರಂತೂ ಅದನ್ನೇ ಜಾಸ್ತಿ ಉಡೋದು, ಯಾಕಂದರೆ ಅವರಿಗೆ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಅದು ಸ್ಮೂತ್ ಅಲ್ವಾ, ಕಾಟನ್ ಥರ ಇರುತ್ತೆ. ಹಾಗೆ ಅದಕ್ಕೆ ಕಾಸ್ಟ್ಲಿ ಕೂಡ. ನೋಡೋದಕ್ಕೆ ಸಿಂಪಲ್ ಇದ್ದರೂ ಅದರಲ್ಲೂ ಮತ್ತು ಬೇರೆ ಬೇರೆ ಟೈಪಲ್ಲೂ ಸೀರೆಗಳಿದೆ. ವಯಸ್ಸಾದವ್ರು ಅಷ್ಟೇ ಉಟ್ಕೊಳ್ಬೇಕು ಅಂತೇನಿಲ್ಲ. ಈಗೀಗ ಈ ಥರ ಸಾರಿಗಳು ಟ್ರೆಂಡಿಂಗಲ್ಲೇ ಇದೆ ಅಂತೇಳಿ ಹೇಳ್ಬೋದು. ಎಲ್ಲ ವಯಸ್ಸಿನವರು ಈ ಥರ ಸಾರಿಗಳನ್ನ ಉಡ್ತಾರೆ, ಯಾಕಂದರೆ ಅದು ಅಷ್ಟು ಕಂಫರ್ಟೇಬಲ್ ಆಗಿರುತ್ತೆ.
ಆಗಲೇ ನಾನು ಹೇಳಿದ್ನಲ್ಲ, ಇಲ್ಲಿ ಒಂದೇ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಅಂತೇಳಿ ಇದೆ. ಈ ಕಡೆಯಲ್ಲಿ ನಾನು ನಿಂತ್ಕೊಂಡಿದ್ದೀನಲ್ವ, ನನ್ನ ರೈಟ್ ಕಡೆ ಒಂದು ದೊಡ್ಡ ಬಸವಣ್ಣ ಇದೆ. ಹಾಗೆ ಈ ಕಡೆಯಲ್ಲಿ ಒಂದು ಶಿವನ ದೇವಸ್ಥಾನ ಇದೆ. ಅಲ್ಲಿ ಒಳಗಡೆ ಶಿವನಿಗೆ ಪೂಜೆ ಕೂಡ ಮಾಡ್ತಾರೆ. ಹಾಗೆ ಇದು ಬಸವಣ್ಣ ಎಷ್ಟು ದೊಡ್ಡದಾಗಿದೆ ಅಂತೇಳಿ ನೋಡ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ. ತುಂಬಾ ದೊಡ್ಡದಾಗಿದೆ. ಅಲ್ಲಿ ಪೂಜಾರಿ ಕೂಡ ಎಲ್ಲ ಇರ್ತಾರೆ, ಪೂಜೆ ಮಾಡ್ತಾರೆ. ನಾವು ತೀರ್ಥ ಪ್ರಸಾದ, ಗಂಧ ಪ್ರಸಾದ ಎಲ್ಲ ತೊಗೊಳ್ಬೋದು. ಹಾಗೆ ಅದನ್ನು ಕೂಡ ನೋಡಿಕೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ನಾವು ಕೂಡ ಹೊರಟ್ವಿ. ಹಾಗೆ ಆಪೋಸಿಟಲ್ಲಿ ಶಿವನ ದೇವಸ್ಥಾನ ಇದ್ದಿದ್ದು. ಹಾಗೆ ಅದನ್ನೆಲ್ಲ ನೋಡಿಕೊಂಡು, ಇದೇ ನಮಗೆ ಈ ಕಡೆ ಹೋಗಬೇಕಾದ್ರೆ ಲಾಸ್ಟಲ್ಲಿ ಸಿಗೋದು. ಅದನ್ನು ನೋಡಿಕೊಂಡು ವಾಪಸ್ ರಿವರ್ಸ್ ಹೊರಗಡೆನೇ ಹೋಗಬೇಕು ಅಂತೇನಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ನಾವು ನಿಂತ್ಕೊಂಡು ನೋಡ್ತೀವಿ ಎಲ್ಲನೂ ಅಂತಂದ್ರೆ ನೋಡ್ಬೋದು. ಇಲ್ಲಿ ಪುಟಾಣಿ ಒಂಥರ ಏನಂತಾರೆ, ಮನೆಗಳ ಥರ ಆ ದೇವಸ್ಥಾನದ ಒಳಗಡೆನೇ ಕಟ್ಟಿದ್ದಾರೆ. ಕೆಲವ್ರು ಹೇಳ್ತಾರೆ ಅಲ್ಲಿ ಯೋಗಿಗಳು ಅಥವಾ ಈ ಸಾಧು ಸಂತರೆಲ್ಲ ಇರ್ತಾರಲ್ವ, ಅವ್ರು ಇರೋದಕ್ಕೋಸ್ಕರ ಅಲ್ಲಿ ಕಟ್ಟಿದ್ದಾರೆ ಅಂತೇಳಿ. ಮತ್ತು ಗೊತ್ತಿಲ್ಲ ನನಗೂ ಯಾಕೆ ಕಟ್ಟಿದ್ದಾರೆ ಅಂತೇಳಿ. ಹಾಗೆ ನೋಡ್ಬೋದು, ಅಲ್ಲಿ ಕೆತ್ತಿರೋದ್ರಲ್ಲಿ ಸಿಂಹನೂ ಇರುತ್ತೆ, ಆನೆ ಇರುತ್ತೆ, ಎಲ್ಲ ಥರದ ಇದನ್ನು ಮಾಡಿರ್ತಾರೆ. ಆಗಲೇ ಹೇಗೆಲ್ಲ ಕೆತ್ತಿರ್ಬೋದು ಅದನ್ನು ನಮಗೆ ನೋಡಬೇಕಾದ್ರೆ ಗೊತ್ತಾಗುತ್ತೆ, ಓಕೆ ಇದು ಆನೆ, ಇದು ಇದೆ ಅಂತೇಳಿ. ಆಗಲೇ ಎಲ್ಲ ಇಷ್ಟು ಟ್ಯಾಲೆಂಟ್ ಎಲ್ಲ ಇತ್ತಲ್ವ. ಈಗ ನಾವು ಸುಮ್ಮನೆ ಇದಕ್ಕೆ ಎಲ್ಲ ಟ್ಯಾಲೆಂಟ್ ಅಂದ್ಕೊಂಡು ಎಲ್ಲ ಇದು ಮಾಡ್ತಾ ಇರ್ತೀವಿ. ನಾವು ಅಲ್ಲಿ ಹೋದ್ಮೇಲೆ ಮತ್ತೆ ಫೋಟೋಸ್ ಇಲ್ಲದೆ ಬರೋದಕ್ಕಾಗುತ್ತಾ, ಹಾಗೆ ಸೆಲ್ಫಿ ಫೋಟೋ ಅಂತೆಲ್ಲ ಸ್ವಲ್ಪ ತೊಗೊಂಡ್ವಿ. ಹಾಗೆ ಸ್ವಲ್ಪ ಅಲ್ಲಿ ನಿಂತ್ಕೊಂಡ್ವಿ. ಯಾಕಂದರೆ ಅಲ್ಲಿ ಆ ನೆರಳು, ಆ ತಂಪಾದ ವಾತಾವರಣನೇ ಒಂಥರ ಖುಷಿ ಕೊಡುತ್ತೆ. ಈ ಗೈಡ್ಗಳನ್ನ ಕರ್ಕೊಂಡು ಬಂದು ನೋಡ್ತೀನಿ ಅಂದರೂ ಕೂಡ ನೋಡ್ಬೋದು. ಅವ್ರಿಗೆ ಸ್ವಲ್ಪ ಪೇ ಮಾಡೋಕ್ಕಿರುತ್ತೆ. ಪೇ ಮಾಡಿಬಿಟ್ಟು ಅವ್ರು ಸ್ವಲ್ಪ ಹೇಳ್ತಾರೆ ಇದು ಯಾರು ಕಟ್ಟಿದ್ದು, ಇದೇನೇನು ಅಂತೆಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ನಮಗೆ ನೆಕ್ಸ್ಟ್ ಪ್ಲೇಸಿಗೆಲ್ಲ ವಿಸಿಟ್ ಮಾಡಬೇಕಾಗಿರೋದ್ರಿಂದ ನಾವು ಸ್ವಲ್ಪ ಬೇಗನೆ ಬೇಡ ಅಲ್ಲೇ ಗೈಡ್ಸ್ ಎಲ್ಲ ಅಂದ್ಕೊಂಡ್ವಿ ಅಷ್ಟೇ. ಹಾಗೆ ನಮ್ಮ ಮೇಡಮನ್ನು ಕರ್ಕೊಂಡು ಒಂದೆರಡು ರೀಲ್ಸ್ ಮಾಡೋಣ ಅಂತಲೂ ಅಂದ್ಕೊಂಡ್ವಿ. ನಮ್ಮ ರೀಲ್ಸು ಅದು ಇದು ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ತಡನೇ ಆಯಿತು. ಆದರೆ ನಮ್ಮ ಮನೆಯಲ್ಲಿ ಏನಾದರೂ ಮಾಡೋಣ ಅಂತಂದರೆ ಎಲ್ಲರೂ ಮಾಡೋಣ ಅಂತೇಳಿ ಹೇಳ್ತಾರೆ. ಅದೊಂದು ಖುಷಿ. ಯಾಕಂದರೆ ಯಾರು ಈ ಬೇಡ ಇದೇನು ಹೀಗೆಲ್ಲ ಅಂತ ಹೇಳಲ್ಲ. ನಮ್ಮ ಅಜ್ಜಿಗೆ ಪಾಪ ನಾವೇನು ಮಾಡ್ತಿದ್ದೀವಿ ಅಂತಲೇ ಗೊತ್ತಿರೋದಿಲ್ಲ. ಹೀಗೀಗೆ ಮಾಡಿ ಅಂದರೆ ಹಾಗಾಗಿ ಮಾಡ್ತಾರೆ. ಆದಮೇಲೆ ನಾವು ಫೋನಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗೋದು, ಅಯ್ಯೋ ಇವರೆಲ್ಲ ಫೋನಲ್ಲಿ ಹಾಕಿಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು. ಅವ್ರಿಗೆ ಗೊತ್ತೇ ಇರೋದಿಲ್ಲ. ಫೋನಲ್ಲಿ ನಾವು ವೀಡಿಯೋ ಮಾಡ್ತಿದ್ದೀವಿ ಅನ್ನೋದು ಗೊತ್ತಿರುತ್ತೆ, ಆದರೆ ಆ ವೀಡಿಯೋನ ನಾವು ಅಪ್ಲೋಡ್ ಮಾಡ್ತೀವಿ, ಎಲ್ಲರೂ ಅದನ್ನು ನೋಡ್ತಾರೆ ಅಂತೇಳಿ ಗೊತ್ತಿರಲ್ಲ ಅವರಿಗೆ. ಹಾಗೆ ಅವರು ಊರಲ್ಲಿರೋದ್ರಿಂದ ನನ್ನ ಮಗಳ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ತುಂಬಾ ದಿನ ಆಗಿತ್ತು ಅಂತೆ ಅವರು. ಅದಕ್ಕೆ ನಂದು ನನ್ನ ಮೊಮ್ಮಗಳದ್ದು ಇಬ್ಬರದ್ದು ಫೋಟೋ ತೆಗೀರಿ, ನಿಮ್ಮದೆಲ್ಲ ಸಾಕು ಅಂತೇಳಿ ಎಲ್ಲ ಹೇಳ್ತಾಯಿದ್ರು. ಅದಕ್ಕೆ ನಮ್ಮ ಯಜಮಾನ್ರ ರಿಯಾಕ್ಷನ್ ನೋಡಿ ಹೇಗೆ ಕೊಡ್ತಿದ್ದಾರೆ ಅಂತೇಳಿ. ನೀವು ನಮ್ಮನ್ನು ಬಿಟ್ಟೆಲ್ಲ ಕಟ್ಟ ಇದನ್ನ ನೋಡ್ತಿರಲ್ಲ, ಬರೀ ಇಂಡಿಯಾ ತಗೋದ್ರೆ ಅಮ್ಮನ ಮಗಳೇ ಬರೀ ನನಗಂದ್ರೆ ಈಗಿಲ್ಲ ಗೊತ್ತಾ. ನಮ್ಮಮ್ಮ ಫಸ್ಟ್ನಾಗ ನನಗೆ ಮಾತ್ರ ಪ್ರೀತಿ ಮಾಡ್ತಿದ್ಲು. ಈಗ ನನ್ನ ಮಗಳು ಬಂದಿದ್ದಾಳೆ ಬಟ್ ಅವಳೇ ಬೇಕಂತಿದ್ದಾಳೆ ಗೊತ್ತುಂಟ. ಅವಳಿಗೆ ಅಂಗಿ, ಅವಳಿಗೆ ಚಡ್ಡಿ, ಅವಳಿಗೆ ಎಲ್ಲ ನಮ್ಮಿಬ್ಬರಿಗೂ ಎಲ್ಲ ಬಡಪಾಯಿಗಳು. ಮೊಮ್ಮಗಳು ಬಂದ ಮೇಲೆ ಮಗ ಸೊಸೆ ಬಡಪಾಯಿಗಳು. ಮಗಳು ಕರ್ಕೊಂಡು ನಾನು ಏನಾದರೂ ಮಾಡ್ತೀನಿ ಅಂತಂದರೆ ಅವಳು ಸ್ವಲ್ಪ ಹೊತ್ತು ಮಾತ್ರನೇ ಸುಮ್ಮನೆ ಇರ್ತಾಳೆ. ಇಷ್ಟೊತ್ತು ಅವಳಿಗೆ ಹಿಂಗೆ ಮಾಡು ಹಂಗೆ ಮಾಡು ಅಂತೇಳಿ ರೀಲ್ಸ್ ಮಾಡ್ಬೇಕಂತೇಳಿ ಎಲ್ಲ ಕಾಟ ಕೊಟ್ಬಿಟ್ವಿ. ಲಾಸ್ಟಿಗೆ ಅವಳು ಅಜ್ಜಿ ಜೊತೆ ಫೋಟೋನೇ ತೆಗೆಸ್ಕೊಳ್ಳಿಲ್ಲ. ಆನಂತರ ಇಲ್ಲಿ ಪರವಾಗಿಲ್ಲ ಬೇಡ, ಅಲ್ಲಿ ಮುಂದೆ ಹೋದ್ಮೇಲೆ ಅಲ್ಲಿ ಆ ಕಡೆ ಫೋಟೋ ತೊಗೊಳ್ಳೋಣ ಬನ್ನಿ ಅಂತೇಳಿ ಅವರಿಬ್ಬರು ಸಮಾಧಾನ ಮಾಡಿ ಕರೆಸ್ದೆ. ಆದಮೇಲೆ ಅಲ್ಲಿ ಹೇಳಿದ್ನಲ್ವ, ತುಂಬ ಸ್ವಲ್ಪ ವಿಶಾಲವಾಗಿದೆ ಸ್ಥಳ ಅಂತೇಳಿ ಎಲ್ಲ ತುಂಬಾ ಖುಷಿ ಜೋಶಲ್ಲಿ ಓಡಾಡ್ತಾ ಇದ್ಲು. ಅವಳು ನಗು ನೋಡಿ ಬೇಕಿದ್ರೆ ನೀವು. ಅಮ್ಮನ ಬಾನ್ ಓಡಿ ಬಂದು ಇದು ಅವ್ರ ಅಮ್ಮ ಹಿಂದೆ ಬಿಟ್ಕೊಂಡು ಓಡಿ ಬರ್ತಾ ಇದ್ದಾರೆ. ಇವ್ರು ನೋಡಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್. ಈ ಹೊರಗಡೆ ಹೋದರೆ ನಮ್ಮ ಅಜ್ಜಿಗೂ ನಮ್ಮ ಗಂಡನಿಗೂ ನನ್ನ ಮಗಳಿಗೂ ಎಷ್ಟು ಖುಷಿಯಾಗುತ್ತೋ ನನಗಂತೂ ಗೊತ್ತಿಲ್ಲ. ಆದರೆ ನನಗಂತೂ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಹೊರಗಡೆ ಹೋದರೆ ಒಂದು ಇಡೀ ದಿನ ಟ್ರಿಪ್ಪಿಗೆ ಅಂತೇಳಿ ಹೋಗಿರ್ತೀವಿ ಅಲ್ವಾ, ಆ ಇಡೀ ದಿನದಲ್ಲಿ ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ನನ್ನ ಮಗಳು ಅದನ್ನು ಕಿತ್ತು ಹಾಕಿದ್ದು ತೆಗೆದಿಡಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ.
ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನಕ್ಕೆ, ರಾತ್ರಿಗೆ ಏನು ಅಡುಗೆ ಮಾಡಬೇಕು ಅನ್ನೋ ಟೆನ್ಷನ್ನೂ ಇರೋದಿಲ್ಲ. ಹಾಗಾಗಿ ನಾನಂತೂ ಖುಷಿಯಾಗಿರ್ತೀನಿ. ನಮ್ಮ ಒಂದಿನದ ಟ್ರಿಪ್ಪಲ್ಲಿ ಇದು ಮೊದಲನೇ ಪ್ಲೇಸ್ ನಾನು ತೋರಿಸಿರೋದು. ಇನ್ನೂ ಕೆಲವು ಪ್ಲೇಸ್ಗಳಿಗೆ ನಾವು ಹೋಗಿದ್ದೀನಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.